ನಿಮ್ಮ ಬಾಡಿ ನಿಮ್ಮ ಹತ್ರ ಏನು ಹೇಳ್ತಾ ಇದೆ ಅಂತ ನೀವು ಯಾವಾಗಾದರೂ ಕೇಳಿಸ್ಕೊಂಡಿದ್ದೀರಾ? ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಮ್ಮ ಬಾಡಿಯಲ್ಲಿ ಕೊಳಕು, ಮಲಿನತೆ, ಹೊಲಸು, ವೇಸ್ಟ್, ಟಾಕ್ಸಿನ್ಸು ತುಂಬ ಜಾಸ್ತಿ ತುಂಬಿಕೊಂಡಾಗ ನಮ್ಮ ಗಂಟುಗಳಲ್ಲಿ ಅಂದರೆ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹಾಗೆ ನರಗಳ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ. ಅದಕ್ಕೆ ನೋಡಿ ನಮಗೆ ಮಂಡಿ ನೋವು, ಸೊಂಟದ ನೋವು, ಜಾಯಿಂಟ್ಸ್ಗಳಲ್ಲಿ ಪದೇ ಪದೇ ನೋವು, ವಿಪರೀತ ಕಾಲು ನೋವಾಗೋದು, ಬಾಡಿಯಲ್ಲಿ ಬೇರೆ ಬೇರೆ ರೀತಿಯ ನೋವುಗಳೆಲ್ಲ ಆಗುತ್ತೆ. ಹಾಗಂತ ಇದಕ್ಕೆಲ್ಲ ಮೆಡಿಸಿನ್ ಒಂದೇ ಪರಿಹಾರ ಅಲ್ಲ. ಅದರ ಬದಲಾಗಿ ಬಾಡಿಯಲ್ಲಿ ಸೇರಿಕೊಂಡಿರುವಂತಹ ಕೊಳಕು ಮಲಿನತೆಯನ್ನು ಹೊರಗಡೆ ಹಾಕಬೇಕು, ಬಾಡಿಯನ್ನು ಡಿಟಾಕ್ಸ್ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಆಗಿರುವಂತಹ ಉಪಾಯವನ್ನು ಹೇಳ್ತಾ ಇದ್ದೀನಿ. ಇವಾಗ ಹೇಳುವಂತಹ ಎಲ್ಲ ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಸೋಂಪು, ಅರಿಶಿನ, ಮೆಂತೆಕಾಳು, ಕಲ್ಲುಪ್ಪು ಹಾಗೆ ಅಜ್ವೈನ್ ಅಂದರೆ ಓಂಕಾಳು ಇವನ್ನೆಲ್ಲ ತೆಗೆದುಕೊಂಡು ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳಿ. ತವದ ಮೇಲೆ ಹಾಕಿಬಿಟ್ಟು ಬಿಸಿ ಇರುವಾಗಲೇ ಈ ವಸ್ತುಗಳನ್ನು ಈರುಳ್ಳಿಯ ಸ್ಲೈಸ್ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಕಾಲಿನ ಪಾದಕ್ಕೆ ಹಾಕಿಬಿಟ್ಟು ನೀವು ಗಮ್ ಟೇಪ್ ಹಾಕಿ ಮೇಲಿಂದ, ಆಮೇಲೆ ಬೇಕಿದ್ರೆ ನೀವು ಸಾಕ್ಸನ್ನು ಹಾಕ್ಬೋದು. 5-6 ಗಂಟೆವರೆಗೆ ಈ ಎಲ್ಲ ವಸ್ತುಗಳು ನಿಮ್ಮ ಕಾಲಿನ ಪಾದಕ್ಕೆ ಇರಬೇಕು. ಬೇಕಿದ್ರೆ ನೀವು ಇದನ್ನು ಬೆಳಿಗ್ಗೆ ಅಥವಾ ರಾತ್ರಿನೂ ಕೂಡ ಮಾಡ್ಬೋದು. ಈ ಎಲ್ಲ ವಸ್ತುಗಳನ್ನು ಬೇಕಿದ್ರೆ ನೀವು ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಇಟ್ಕೋಬೋದು, ಬೇಕಾದ ಟೈಮಿಗೆ ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮಗೆ ಬಾಡಿಯಲ್ಲಿ ಸೇರಿಕೊಂಡಿರುವಂತಹ ಎಲ್ಲ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ. ಹಾಗೆ ದೇಹದಲ್ಲಿ ಆಗಿರುವಂತಹ ನೋವುಗಳು ಹಾಗೆ ಬರುವಂತಹ ನೋವುಗಳೆಲ್ಲ ಗುಣ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ನೋವಿರುವಂತಹ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.